ಹಾಯ್ ಇಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ಸ್ ಕನ್ನಡ. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ರೀ, ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಅದು ಹೆಲ್ದಿಯಾಗಿದ್ದರೆ ಇನ್ನೂ ಚಲೋ ಅಲ್ರಿ. ಈ ಹೆಲ್ದಿಯಾದ ಐಸ್ ಕ್ರೀಮ್ ಮಾಡೋದು ಭಾಳ ಈಸಿ ರೀ. ಯಾವುದೂ ಕೂಡ ಶುಗರ್ ಹಾಕಿಲ್ಲ, ಯಾವುದೂ ಕೂಡ ಕ್ರೀಮ್ ಕೂಡ ಹಾಕಿಲ್ಲ ರೀ. ಬರ್ರಿ ಹಂಗಂದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಾಫ್ ಕಪ್ ಅಷ್ಟು ಮಖಾನ, 4 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ಹಾಕೊತ ಇದನ್ನು ರೀ. ಹಾಫ್ ಕಪ್ ಅಷ್ಟು ಡೇಟ್ಸ್, 1/3 ಕಪ್ ಅಷ್ಟು ನಾನು ಕಾಜು ಅಂತಾರಲ್ರಿ ಅಥವಾ ಗೋಡಂಬಿ, 2 ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಚಾಕ್ಲೇಟ್, 3 ಟೇಬಲ್ ಸ್ಪೂನ್ ಅಷ್ಟು ಕೊಕಾವ್ ಪೌಡರ್, ಹಾಫ್ ಕಪ್ ಅಷ್ಟು ಬಿಸಿ ಹಾಲನ್ನು ಹಾಕಿ ಚಲೋ ಕಲಿಸ್ಕೊತೇನೆ ರೀ. ಇದಕ್ಕೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ತಾ ಇದ್ದಾನೆ ಸ್ವಲ್ಪ, ಹಾಫ್ ಟೇಬಲ್ ಸ್ಪೂನ್. ಈ ಥರ ಎಲ್ಲ ಸ್ವಲ್ಪ ಕಲಿಸಿ ಕವರ್ ಮಾಡಿ ಒಂದು 30 ಮಿನಿಟ್ಸ್ ಆದರೂ ಇಟ್ಬಿಡೋಣ ರೀ. ಇವಾಗ ಬಾದಾಮ್ ಕೂಡ ಬೇಕು. ಬಾದಾಮ್ಗೆ ಸ್ವಲ್ಪ ಬಿಸಿನೀರು ಹಾಕಿ ಎಲ್ಲ ಸಿಪ್ಪೆ ಎಲ್ಲ ತೊಗೊಂಡ್ಬಿಡ್ತೇನೆ ರೀ. ಈ ಥರ ಕ್ಲೀನಾಗಿ ಇದು ಕೂಡ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೇನೆ ರೀ. ಮಿಕ್ಸರ್ ಗ್ರೈಂಡರ್ಗೆ ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇದು ಕೂಡ ಬಾದಾಮ್ ಕೂಡ ಆ್ಯಡ್ ಮಾಡ್ಕೊಂಡು ನೋಡಿರಿ, ಇಷ್ಟು ನೈಸಾಗಿ ಬರ್ತೈತಿ. ನಿಜ ಹೇಳ್ತಾನೆ ರೀ, ಇವಾಗ ತಿಂದುಬಿಡ್ಬೇಕಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬರ್ತೈತಿ. ಬೇಕಾದ್ರೆ ನೀವು ಎಕ್ಸ್ಟ್ರಾ ಸ್ವೀಟ್ನೆಸ್ಗೆ ಏನಾದ್ರು ಹಾಕ್ಕೋಬೋದು, ಹನಿ ಅಥವಾ ಸ್ವೀಟ್ ಬೇಕಂದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಥರ ನಾನು ಒಂದು 4 to 6 ಅವರ್ ಫ್ರೀಸ್ ಮಾಡಿದ್ರೆ ಮುಗಿತ್ರಿ. ಹೆಲ್ದಿ ಆದ್ರೆ ಐಸ್ ಕ್ರೀಮ್ ರೆಡಿ ಆಯ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ ಮುಖಾಂತರ ತಿಳಿಸ್ರಿ.